ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಂತ ವಿಡಿಯೋ 2025 ಡಿಸೆಂಬರ್ ತಿಂಗಳದ್ದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಜೈಲಿನಲ್ಲಿ ಕೆಲವರಿಗೆ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ, ಇದರ ಹಿಂದೆ ಜೈಲು ಅಧಿಕಾರಿಗಳ ಕೈವಾಡ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಇದನ್ನ ತಡೆಯೋದಕ್ಕೆ 20 ಕೋಟಿ ಖರ್ಚು ಮಾಡಿ AI ಕ್ಯಾಮೆರಾ ಅಳವಡಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ರಾಮನಗರದ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ರೆಡಿ ಆಗ್ತಾ ಇದ್ದ ನಕಲಿ ಔಷಧಗಳನ್ನ ಆಪ್ ಮುಖೇನ ವಹಿವಾಟು ನಡೆಸ್ತಾ ಇದ್ರು ಅನ್ನೋ ವಿಚಾರ ಬಯಲಾಗಿದೆ. ಆಪ್ ಮುಖೇನವಾಗಿನೇ ನಕಲಿ ಔಷಧಿ ಬುಕಿಂಗ್ ಮತ್ತು ಆಪ್ ಮುಖೇನವಾಗಿನೇ ಔಷಧಿಯನ್ನ ಎಲ್ಲಿಗೆ ತಲುಪಿಸಬೇಕು ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದಂತ ಗ್ಯಾಂಗ್ ಪ್ರತಿ ವಾರ ಸುಮಾರು 100 ಬಾಟಲ್ ನಕಲಿ ಔಷಧಿಯನ್ನ ರವಾನೆ ಮಾಡ್ತಾ ಇತ್ತು ಅನ್ನೋ ವಿಚಾರ ಬಯಲಾಗಿದೆ. ಹುಬ್ಬಳ್ಳಿಯ ಭವಾನಿ ಶಂಕರ್ ದೇಗುಲದ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಹಾಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಆಗಿದೆ. ಬಳಿಕ 200ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆಯ ದೂರು ಕೇಳಿಬಂದಿದೆ. ಓಂ ಪ್ರಕಾಶ್ 3 ಕೋಟಿ 85 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ನಟ ಭಾಸ್ಕರ್ ಶೆಟ್ಟಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಸಿನಿಮಾವೊಂದರ ನಿರ್ಮಾಣಕ್ಕೆ ಓಂ ಪ್ರಕಾಶ್ ಹಣವನ್ನ ಸಾಲ ಪಡೆದಿದ್ರಂತೆ. 3 ವರ್ಷ ಆದರೂ ಸಾಲ ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆ. ಸಾಲ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ.